ವೀಕ್ಷಕರೇ ನಮಸ್ಕಾರ, ಇನ್ಸೈಡರ್ಸ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ಪ್ರತಿ ಶುಕ್ರವಾರ ಬಂದರೆ ಒಂದು ಹಬ್ಬದ ವಾತಾವರಣ ಥಿಯೇಟರ್ಗಳಲ್ಲಿ. ಯಾಕಂತ ಹೇಳಿದ್ರೆ ಹೊಸ ಹೊಸ ಸಿನಿಮಾಗಳು ಬರ್ತವೆ, ಮನೋರಂಜನೆಗಳು ಕೊಡ್ತಾರೆ. ಹಾಗೆಯೇ ಇವತ್ತು ಒಂದು ಹೊಸ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ಬಂದ್ಬಿಟ್ಟು ಆಯುಧ ಅಂತ. ಸೊ ಆ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಪಬ್ಲಿಕ್ ಅಂತ ಅವ್ರ ಹತ್ರನೇ ಕೇಳೋಣ. ಸಿನಿಮಾ ನೋಡಿದ ಪ್ರೇಕ್ಷಕರು ತುಂಬ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ತುಂಬ ಒಳ್ಳೆ ಕತೆ, ಮಾಸ್ ಎಂಟರ್ಟೈನ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಅವ್ರ ಬಾಯಿಂದಲೇ ಕೇಳೋಣ. ಬನ್ನಿ. ಚೆನ್ನಾಗಿತ್ತು, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದು ನೋಡಿ. ವಿಲನ್ದು ಆಕ್ಟಿಂಗ್ ಚೆನ್ನಾಗಿತ್ತು, ಮತ್ತೆ ಸಾಂಗ್ಸು ಚೆನ್ನಾಗಿತ್ತು, ಡ್ಯಾನ್ಸು ಚೆನ್ನಾಗಿ ಮಾಡಿಸಿದ್ದಾರೆ, ಎಲ್ಲ ಚೆನ್ನಾಗಿದೆ. ಇಂಟ್ರೆಸ್ಟಿಂಗ್ ಮೂವಿ ಅನಿಸ್ತು. ಮೂವಿ ಚೆನ್ನಾಗಿದೆ, ಫ್ರೆಂಡ್ಸು ಫ್ಯಾಮಿಲಿ ಸಮೇತ ಬಂದು ನೋಡ್ಕೊಂಡು ಹೋಗಿ. ಸಾಂಗ್ಸೂ ಚೆನ್ನಾಗಿದೆ, ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ. ಲಾಸ್ಟಿಗೆ ಫ್ಯಾಮಿಲಿ ಬಿಟ್ಟು ಅವ್ನು ಹೋಗಿರ್ತಾನೆ, ಏನೋ ಒಂದು ಅಚೀವ್ ಮಾಡಕ್ಕೆ ಬರೋಶಿ ಫ್ಯಾಮಿಲಿ ಎಲ್ಲ ಸಕ್ಸಸ್ ಮಾಡಕ್ ಹೋದಾಗ ಆಸೆನೆಲ್ಲ ಬಿಟ್ಟು ಹೋಗ್ತಾರಲ್ಲ. ಚೆನ್ನಾಗಿತ್ತು ಸರ್, ಮೂವಿ ಚೆನ್ನಾಗಿದೆ. ಫ್ರೆಂಡ್ಸ್ ಫ್ಯಾಮಿಲಿ ಸಮೇತ ಬಂದು ರಾಜು ಮಾಸ್ಟರ್ದು ಕೊರಿಯೋಗ್ರಾಫರ್ ಚೆನ್ನಾಗಿತ್ತು, ಡ್ಯಾನ್ಸ್ ಮೂಮೆಂಟ್ಸ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಸಾಂಗ್ಸ್ ಚೆನ್ನಾಗಿ ಬಂದಿದೆ, ಮತ್ತು ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ. ಚೆನ್ನಾಗಿತ್ತು ಸರ್, ಭಾಳ ಚೆನ್ನಾಗಿತ್ತು ಫಿಲಮ್. ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಸರ್, ಸಖತ್ತಾಗಿತ್ತು. ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ ಫಿಲಮ್. ತುಂಬಾ ಚೆನ್ನಾಗಿದೆ ಫಿಲಮ್. ಚೆನ್ನಾಗಿದೆ. ಸರ್ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಸೂಪರ್ ಮೂವಿ ಸರ್. ನನಗೆ ಹುಚ್ಚ ನೋಡ್ದಂಗೆ ಆಯ್ತು, ಸೂಪರ್ ಚೆನ್ನಾಗಿ ಹುಚ್ಚಾರ ಇರ್ತಾರೆ, ಆ ಥರ ನಂಗೆ ಇಷ್ಟ ಆಯ್ತು. ಸೂಪರ್ ಮೂವಿ ಇರ್ತದೆ, 100 ಡೇಸ್ ಓಲ್ಡ್ ಸರ್. ಸೂಪರ್ ಆಯ್ತು ಸರ್. ಪಿಕ್ಚರ್ ಬಹಳ ಚೆನ್ನಾಗಿದೆ. ಹೀರೋ ಫಸ್ಟ್ ಫಿಲಿಮ್ ಹೀರೋ ಆಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ಸ್ ಚೆನ್ನಾಗಿದೆ, ಆಮೇಲೆ ಸ್ಕ್ರಿಪ್ಟ್ ಚೆನ್ನಾಗಿದೆ, ಡೈರೆಕ್ಷನ್ ಬಹಳ ಚೆನ್ನಾಗಿದೆ. ಪ್ರತಿಯೊಂದು ಆಸ್ಪೆಕ್ಟ್ನಲ್ಲೂ ಪ್ರತಿಯೊಂದು ಫ್ರೇಮ್ನಲ್ಲೂ ಹೀರೋ ಬಹಳ ಚೆನ್ನಾಗಿ ನಟಿಸಿದ್ದಾರೆ. ಬಹಳ ಚೆನ್ನಾಗಿದೆ ಆ್ಯಕ್ಟಿಂಗು. ಹೀರೋ ಒಬ್ಬರದೇ ಎಲ್ಲ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಲೈನ್ ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಇದು ಫ್ಯಾಮಿಲಿ ಸಿನಿಮಾ, ಲವ್ ಸ್ಟೋರಿನೇ ಇದೆ. ದಯವಿಟ್ಟು ಈ ಒಳ್ಳೆ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಿ, ಇನ್ನೂ ಎತ್ತರಕ್ಕೆ ಬೆಳೀಲಿ. ದರ್ಶನ್ ಇದಕ್ಕೆ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಲಿ ಅಂತ ತಮ್ಮಲ್ಲಿ ಮನೆ ಮಾಡ್ತಾರೆ. ಸೂಪರ್ ಆಗಿದೆ, ಆಕ್ಷನ್ ಚೆನ್ನಾಗಿದೆ ಸರ್. ಆಕ್ಷನ್ ಕಟ್ಟು ಮೂವಿ, ಲವ್ ಸ್ಟೋರಿ ಚೆನ್ನಾಗಿದೆ. ನನಗೆ ಅದರಲ್ಲಿ ಹೀರೋ ಒಬ್ಬನಿಗೆ ಬ್ರೈನ್ ಇದ್ರೊಳಗೆ ಮಾಡಿದಾರಲ್ಲ, ಅದು ಪ್ರತಿಯೊಬ್ಬರ ಜೀವನದಲ್ಲೂ ನೋಡಲಾರ್ದಂಥ ಸ್ಟೋರಿ. ಅದು ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ, ಚೆನ್ನಾಗಿದೆ. ಐ ಲೈಕ್ ಇಟ್ ಮೈ ಸ್ಟೋರಿ. ಸೂಪರ್ ಆಗಿತ್ತು ಸರ್. ನಮ್ದಲ್ಲಿ ಏನಂದ್ರೆ ಫ್ಯಾಮಿಲಿ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ನಮಗೆ ಕಣ್ಣೀರ್ ಭಾಳ ತೆಗ್ದ್ವಲ್ಲ, ಅದೇ ನಮಗೆ ಭಾಳ ಇಷ್ಟ ಆಗಿರೋದು. ಅದರಲ್ಲಿ ಫ್ಯಾಮಿಲಿ ಒಂದು, ಸಾಂಗ್ ಒಂದು ಅಷ್ಟೇ, ಅದು ಫುಲ್ಲು ವಿಚಾರ ಆಗಿರೋದು ನಮಗೆ ಆಗಿರೋದು. ಒಳ್ಳೆ ಥರ ತೆಗ್ದಿದ್ದಾರೆ. ಆದರೆ ಮೈಂಡ್ ಚೇಂಜ್ ಆಗುತ್ತಲ್ಲ, ಅದೇ ಒಂದು ಸರ್ ನಮಗೆ ಏನು ಅಂತಾರೆ, ಅದಕ್ಕೆ ಏನಂತಾರೆ ಸರ್, ಅದು ಇದು ಮಿಸ್ಟೇಕ್ ಆಗೋದು, ಅದು ಮಾತ್ರ ಒಳ್ಳೇದಾಗಿದೆ ಸರ್. ಅದು ಆಯ್ತು ಸರ್, ಇಷ್ಟ ಒಳ್ಳೇದರಿಂದ ಇರಲಿ. ನಮ್ಮ ಹೆಂಡತಿ ಬೇಯ್ತಾಳೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಸುರೇಂದ್ರ ಕುಮಾರ್ ಅಂತ, ನಾನೊಬ್ಬ ಕಲಾವಿದ. ಈ ಸಿನಿಮಾದಲ್ಲಿ ನನ್ನ ನಾಯಕಿಯ ತಂದೆ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಈಗಷ್ಟೇ ಈ ಸಿನಿಮಾ ನೋಡಿ ಬಂದೆ, ಆಯುಧ ಸಿನಿಮಾ ತುಂಬ ಚೆನ್ನಾಗಿದೆ. ನಾಯಕನಾಗಿ ದೇವರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಈ ಮೂರು ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ, ನಾಯಕನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕರಾಗಿ. ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಯಲ್ಲಿ ಉಳಿದಿರುವ ಕಲಾವಿದರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮಗೆ ಕರೆದು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನನ್ನ ಮಗಳಾಗಿ ಮಾಡಿದಂಥ ಸಂಗೀತ ವಿನಯ್ ಕೂಡ ಮುದ್ದಾಗಿ ಕಾಣ್ತಿದ್ದಾಳೆ. ಮಾಸ್ ಸಿನಿಮಾ ತುಂಬ ಆಡಿಯನ್ಸ್ ಎಲ್ಲ ಇದೆ. ಎಲ್ಲರೂ ಮೌತ್ ಪಬ್ಲಿಸಿಟಿಯಲ್ಲಿ ಎಲ್ಲ ಪ್ರಚಾರ ಮಾಡಬೇಕು. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಅರಸಿ ಹಾರೈಸಬೇಕು.
ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಯೋಧ್ಯ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆಯುಧ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಆಗಿತ್ತು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ. ಪ್ರತಿ ಫ್ರೈಡೇ ಕೂಡ ಹಬ್ಬದ ವಾತಾವರಣ ಇರುತ್ತೆ. ಹಾಗೆಯೇ ಪ್ರತಿ ಶುಕ್ರವಾರ ಕೂಡ ಹೊಸ ಹೊಸ ಸಿನಿಮಾಗಳು ಬರ್ತವೆ. ದಯವಿಟ್ಟು ಜನತೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಧನ್ಯವಾದಗಳು.